ಸರ್, ಇದು ಬೆಂಗಳೂರು ಟು ಮಂಗಳೂರು ಹೈವೇ ಆಯಿತಾ. ನೋಡಿ, ಬೆಂಗಳೂರು ಟು ಮಂಗಳೂರು ಹೈವೇ ಇದು. ಇಲ್ಲಿಂದ ಈಗ ಸರ್ವಿಸ್ ರೋಡ್ ಮಾಡ್ತಾಯಿದ್ದಾರೆ ನೋಡಿ. ಅಲ್ಲಿಂದ ಕಾಮಗಾರಿ ಶುರುವಾಗಿದೆ. ಅಲ್ಲಿ ರೋಡ್ ಬರ್ತದೆ. ಇದೇ ಹೈವೇ. ಇಲ್ಲಿಂದ ಹೈವೇ ಅಟ್ಯಾಚೇ ಇರೋದು ಇದು. ಇದು ಪ್ರಾಪರ್ಟಿ. ಇಲ್ಲಿಂದ ನೋಡಿ, ಈ ನೇರದಿಂದ ಸ್ಟಾರ್ಟು. ಆ ಉಲ್ಲೇಖ ಬೆಳೆದಿದೆಯಲ್ಲ, ಆ ಲೈನ್ ಅದೇ ಬಾರ್ಡ್ರು. ಅಲ್ಲಿಂದ ಆ ತೋಟ ಕಾಣಿಸುತ್ತಲ್ಲ, ಆ ತೋಟವರೆಗೆ ಎಂಡಾಗುತ್ತೆ. ಹಾಗೇ ಬಂದರೆ ನೋಡಿ, ಅದು ಫುಲ್ ಪ್ರಾಪರ್ಟಿ ತೆಗಿತಾ ಇದ್ದೀನಿ. ಇಲ್ಲಿ ಮಧ್ಯ ಮಣ್ಣು ಗುಡ್ಡ ಹಾಕಿರೋದು ಹೈವೇ ಅವರು ರಸ್ತೆ ಕಾಮಗಾರಿಗೆ ಅಂತ ಅಲ್ಲಿ ಗುಡ್ಡ ಹಾಕೊಂಡಿದ್ದಾರೆ. ತಗೊಂಡೋಗ್ತಾರೆ ಮಣ್ಣು, ಅದೇನು ಸಮಸ್ಯೆ ಇಲ್ಲ. ಅಲ್ಲಿಂದ ಬಂದರೆ ನೋಡಿ, ಇಲ್ಲಿ ಬರುತ್ತೆ ಈ ಪ್ರಾಪರ್ಟಿ. ಈ ಬೋರ್ಡ್ ಇದೆಯಲ್ಲ, ಈ ಬೋರ್ಡ್ಗೆ ಎಂಡಾಗುತ್ತೆ. ರಸ್ತೆಗೆ ರೋಡ್ ಪೇಸು ಒಂದು 300 ಅಡಿ ಬರ್ಬೋದು ರೋಡ್ ಪೇಸು. ಆಮೇಲೆ ಆ ಪಕ್ಕದ್ದು ನೋಡ, ತೆಂಗಿನ ಮರ ಎಲ್ಲ ಕಾಣಿಸ್ತಾ ಇದೆ, ಅಲ್ಲಿ ಬೋರ್ಡ್ ಕಾಣಿಸ್ತಾ ಇದೆ. ಇದು ವ್ಯಾಪಾರ ಆದರೆ ಅದನ್ನು ಕೊಡಿಸ್ತಾರೆ. ಅದು 1.5 ಎಕರೆ ಇದೆ. ಪ್ಲಸ್ ಇದು ಪ್ರಾಪರ್ಟಿ ಡೀಟೇಲ್ಸು ನೋಡಾಗಿ ಅದನ್ನು ತೋರಿಸ್ತೀನಿ. ಆ ಪ್ರಾಪರ್ಟಿ ಇದು. ಆ ತೋಟ ಕಾಣಿಸುತ್ತಲ್ಲ, ಅದೇ ಬಾರ್ಡ್ರ್ ಲಾಸ್ಟು ಇದು. ಇಲ್ಲಿಂದ ಬಂದರೆ ಈ ಮಣ್ಣು ಗುಡ್ಡ ಹಾಕಿರೋದು ಹೈವೇ ಅವ್ರದ್ದು. ಆಮೇಲೆ ಅದು ಬೇರೆ ತಿಳ್ಕೊಂಡಿರ, ಆ ಥರ ಏನಿಲ್ಲ. ನೋಡಿ, ಇಲ್ಲಿಂದ ಈ ಬಾರ್ಡ್ರು ಇಲ್ಲಿ ಶುರುವಾಗುತ್ತೆ ನೋಡಿ. ಆ ಹುಲ್ಲು ಬೆಳೆದಿದೆಯಲ್ಲ ಮಧ್ಯ, ಅದು ಈ ಕಡೆ, ಇದು ಇವ್ರದ್ದು ಈ ಕಡೆ. ಎಲ್ಲಿಂದ ಸ್ಟಾರ್ಟ್ ಆದರೆ ಈ ಕಡೆ ಪ್ರಾಪರ್ಟಿ ಇದೆ. ಇದನ್ನು ನೀವು ಇಲ್ಲಿ ಇಟ್ಕೊಂಬ ಇದೆಯಲ್ಲ, ಇದನ್ನು ಇದು ತೊಗೊಂಡ್ರೆ ಇದನ್ನು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ವ್ಯಾಪಾರ ಆದರೆ ಅದನ್ನು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. 1.5 ಎಕರೆ ಇದೆ, ಇದು 3 ಎಕರೆ ಇದೆ. ನಿಮಗೆ ಆರಾಮ್ಸೆ ಆಗುತ್ತೆ. ನೋಡಿ, ಬೋರ್ಡ್ ಕಾಣಿಸುತ್ತೆ, ಅಲ್ಲಿವರೆಗೂ ಇದೆ. ಇದೇ ಹೈವೇ. ಸರ್ವಿಸ್ ರೋಡ್ ಆದಮೇಲೆ ಇಲ್ಲಿ ದೊಡ್ಡದಾಗ್ತಾಯಿದೆ ರೋಡು. ಇದು ಫುಲ್ ಸರ್ವಿಸ್ ರೋಡ್ ಆಗುತ್ತೆ. ಆರಾಮ್ಸೆ ನೀವು ಎಷ್ಟು ವೀಲರ್ ಗಾಡಿನೂ ಬರ್ಬೋದು ಒಳಗಡೆ.